ಎರಡನೇ ಸುದ್ದಿಗೆ ನಾನು ಬರೋದು. ಇದು ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದು. ದೆಹಲಿಯಲ್ಲಿ UNI ಅನ್ನುವ ಸುದ್ದಿ ಸಂಸ್ಥೆಯ ಸುಮಾರು 200ಕ್ಕೂ ಹೆಚ್ಚು ಕೆಲಸಗಾರರನ್ನು ಕಚೇರಿಯಿಂದ ಎಳೆದು ಹೊರಗೆ ಬಿಟ್ಟಿದ್ದಾರೆ ದೆಹಲಿ ಪೊಲೀಸರು. ಈ UNI ಅಂತ ಅಂದರೆ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅಂತ ಸುದ್ದಿ ಸಂಸ್ಥೆ. ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ಮೊದಲು ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬರೋಕ್ಕಿಂತ ಮೊದಲು, ಇಷ್ಟೆಲ್ಲ ಪತ್ರಿಕೆಗಳು ಬರೋದಕ್ಕಿಂತ ಮೊದಲು ದೇಶದಲ್ಲಿ 2 ಸುದ್ದಿ ಸಂಸ್ಥೆಗಳಿವೆ. ಒಂದು UNI, ಇನ್ನೊಂದು PTI. UNI ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ, PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಈ 2 ಸಂಸ್ಥೆಗಳೇನಿವೆ ಅವು ಎಲ್ಲೆಡೆ ಸುದ್ದಿಯನ್ನು ಸಂಗ್ರಹಿಸ್ತಾ ಮಾಧ್ಯಮಗಳಿಗೆ ಕೊಡ್ತಾರೆ. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾರೆ. ಅದರ ಆಡಳಿತ ಮಂಡಳಿಗಳಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಪತ್ರಿಕೆಗಳ ಸಂಪಾದಕರುಗಳು, ಡೈರೆಕ್ಟರ್ಗಳು ಅದರಲ್ಲಿ ಇರ್ತಾರೆ, ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ UNI ಮತ್ತು PTI ಏನಿದೆ ಅವರು ಸುದ್ದಿಯ ನಿಷ್ಪಕ್ಷಪಾತ ತನಕ ಒಂದು ಕಾಲದಲ್ಲಿ ಹೆಸರಾದಂಥವು. ಅಂದರೆ ಅನಗತ್ಯವಾದ ಗೊಂದಲವನ್ನು ಸೃಷ್ಟಿಸಲ್ಲ. ಅದರ ಜೊತೆಗೆ ಸುದ್ದಿ ಏನಿದೆ, ಸುದ್ದಿಯ ನಿಖರತೆ ಏನಿದೆ, ಅದಕ್ಕೆ ಈ 2 ಸುದ್ದಿ ಸಂಸ್ಥೆಗಳು ಹೆಸರಾಗಿತ್ತು. ಇವತ್ತು ಸುದ್ದಿಯ ನಿಖರತೆ ಅನ್ನೋದು ಹೊರಟು ಹೋಗ್ಬಿಟ್ಟಿದೆ. ಯಾಕೆಂದರೆ ಇವತ್ತಿನ ಈ ಯುಗದಲ್ಲಿ ಯಾವುದು ಸತ್ಯನೋ ಯಾವುದು ಸುಳ್ಳೋ ಗೊತ್ತಿಲ್ಲ. ಮಾಧ್ಯಮಗಳು ಕಂಡಂತೆ ಗಾಳಿಪಟ ಹಾರಿಸ್ತಾ ಬಿದ್ದಿರ್ತವೆ. ಸೊ ಸತ್ಯ ಸುಳ್ಳು ನಡುವಿನ ವ್ಯತ್ಯಾಸ ಮಾಧ್ಯಮದಲ್ಲಿ ಹೊರಟು ಹೋಗಿದೆ. ಇಂಥ ಸಂದರ್ಭದಲ್ಲಿ ಈ 2 ಸಂಸ್ಥೆಗಳೇನಿವೆ ಇವು ನಿಖರ ಸುದ್ದಿಗಾಗಿ ಹೆಸರಾಗಿದ್ದವು, ಸುಳ್ಳು ಸುದ್ದಿಗೆ ಅಲ್ಲ. ಇವರಲ್ಲಿ ಈಗ ಈ UNI ಸಂಸ್ಥೆ ಏನಿದೆ ಯಾಕಾಗಿದ್ರೆ ಅಲ್ಲಿ ಎಲ್ಲ ಎಂಪ್ಲಾಯೀಸ್ಗಳನ್ನು ದೆಹಲಿ ಪೊಲೀಸರು ನುಗ್ಗಿ ಯಾಕೆ ತಾಕಿದ್ರು? ಸೊ ಅದಕ್ಕೆ ಕಾರಣವನ್ನು ನಾನು ಕೊಡ್ತೀನಿ. ಒಂದು UNI ಸುದ್ದಿ ಸಂಸ್ಥೆ ಏನಿದೆ ಬೆಂಗಳೂರು ಸೇರಿದಂತೆ ಹಲವೆಡೆ ಸ್ವಂತ ಕಟ್ಟಡವನ್ನು ಹೊಂದಿದೆ. ಸೊ ಆ ಕಟ್ಟಡಕ್ಕೆ ಬಹುತೇಕ ನೀವು ಸ್ಥಳ ನಿವೇಶನಗಳನ್ನು ಆ ಕಾಲಘಟ್ಟದಲ್ಲಿ ಸರ್ಕಾರ ಕೊಟ್ಟಿದೆ. ದೆಹಲಿಯಲ್ಲಿ 1979ರಲ್ಲಿ ದೆಹಲಿ ದಟ್ ಆಡಳಿತ ಏನಿದೆ ಅದು UNIಗೆ ಬಿಲ್ಡಿಂಗನ್ನು ಕೊಟ್ಟಿತ್ತು. ಅದಕ್ಕೆ ನಾನು ಮುಂದುವರೆದು ಅದನ್ನು ಹೇಳೋದಕ್ಕಿಂತ ಮೊದಲು ಇದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಿಮಗೆ. ಯಾಕೆ ದೆಹಲಿ ಪೊಲೀಸರು ಅವ್ರನ್ನ ಎಳೆದ್ಬಿಟ್ರು ಅಂತ ಹೇಳೋದಕ್ಕಿಂತ ಮೊದಲು ಭಾರತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಬೇಕು. ಸೊ ವಿಶ್ವದಲ್ಲಿ ಮಾಧ್ಯಮಗಳ ಗುಣಮಟ್ಟ, ಪ್ರಾಮಾಣಿಕತೆ ಇಂಥ ವಿಚಾರದಲ್ಲಿ ಭಾರತ ತಳ ಮುಟ್ಟಿದೆ. ಭಾರತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಅನ್ನುವುದು ದಿನದಿಂದ ದಿನಕ್ಕೆ ನಾಶವಾಗುತ್ತೆ. ಮಾಧ್ಯಮ ನಿಯಂತ್ರಣದಲ್ಲಿ ಬರುತ್ತೆ. ಸೊ ಬೃಹತ್ ಉದ್ಯಮಪತಿಗಳು ಮಾಧ್ಯಮವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೀವು ಬಹುತೇಕ ಚಾನಲ್ಗಳು ನೋಡಿದರೆ ಇಬ್ಬರು ಅದಾನಿ ಮತ್ತು ಅಂಬಾನಿ ಅವರ ನಿಯಂತ್ರಣದಲ್ಲಿ. ಅದ್ರ ಜೊತೆಗೆ ಪತ್ರಿಕೆಗಳು ಕೂಡ ಸ್ಲೋಲಿ ಯಾರ್ಯಾರದೋ ನಿಯಂತ್ರಣಕ್ಕೆ ಒಳಗಾಗ್ತಿದೆ. ಹೀಗಾಗಿ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ಈ ದೇಶದಲ್ಲಿ ಹೊರಟೋಗಿದೆ. ಮತ್ತು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮೆಟ್ಟುವ, ಹತ್ತಿಕ್ಕುವ ಕೆಲಸ ಸತತವಾಗಿ ನಡೀತಿದೆ. ಹಲವು ಪತ್ರಕರ್ತರನ್ನು ದೇಶದ್ರೋಹದ ಹೆಸರಿನಲ್ಲಿ ಜೈಲಿಗೆ ಅಟ್ಟಲಾಗಿದೆ. ಹಲವಾರು ವರ್ಷಗಳಿಂದ ಈವನ್ ಒಂದು ಬೇಲ್ ಕೂಡ ಸಿಗದೇನೆ ಒದ್ದಾಡ್ತಿದ್ದಾರೆ. ಬೇಲ್ ಕೂಡ ಸಿಗ್ತಾ ಇಲ್ಲ. ಅಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಾಧ್ಯಮ ವಿರೋಧಿಯಾದಂತಹ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆ ಇವತ್ತಿದೆ. ಯಾರು ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡಾಗಿಲ್ಲ. ಯೂಶ್ವಲಿ ಮಾಧ್ಯಮ ಅಂದರೆ ಏನು ಗೊತ್ತಾ, ನೀವು ಪ್ರಶ್ನಿಸುವುದು. ನಾವೆಲ್ಲ ಮಾಧ್ಯಮದಲ್ಲಿ ಕಲ್ತಿದ್ದದೆ. ಪತ್ರಿಕೋದ್ಯಮಿಯಾದವನು ಮೊದಲು ಪ್ರಶ್ನಿಸುವುದನ್ನು ಕಲಿಬೇಕು. ಹಿ ಶುಡ್ ಕ್ವಶನ್ ಅಂತ. ಆದರೆ ಇವತ್ತು ಪ್ರಶ್ನೆ ಕೇಳುವುದು ಅಪರಾಧ ಆಗಿದೆ. ಯಾರಾದರೂ ಪ್ರಶ್ನೆ ಕೇಳಿದರೆ ಆತನಿಗೆ ದೇಶದ್ರೋಹಿ ಅಂತಾರೆ. ಅಂದರೆ ಇಡೀ ಸಮಾಜ ಬಟ್ಟಂಗಿಗಳ ಸಮಾಜ ಆಗಿದೆ. ಮಾಧ್ಯಮ ಕೂಡ ಬಟ್ಟಂಗಿಗಳ ಮಾಧ್ಯಮ ಆಗಿದೆ. ಅಧಿಕಾರಸ್ಥರ ಬಟ್ಟಂಗಿತನ, ಅವರ ಪಾದಪೂಜೆ ಮಾಡೋದು, ಅವರು ಈಗ ಈ ರಾಜಕಾರಣಿ ಇಂಥವನು, ಅವನು ಯಾವುದೋ ದೇವರ ಅವತಾರ, ಈತ ದೇವಲೋಕದಿಂದ ಇಳಿದು ಬಂದಿದ್ದಾನೆ, ಇವನು ಇನ್ನೊಂದು ಲೋಕದಲ್ಲಿ ಬಂದಿದ್ದಾನೆ, ಇವನು ಹಾಗೀಗಿಲ್ಲ ಅಂತ ಈ ರಾಜಕಾರಣಿಗಳ ಪೂಜಕರೇನಿದ್ದಾರೆ
ಅವರೇ ಮಾಧ್ಯಮ ಅಧಿಪತಿಗಳಾಗಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಮಾಧ್ಯಮದ ಸ್ವಾತಂತ್ರ್ಯ ಹೇಗೆ ಉಳಿಯೋಕ್ಕೆ ಸಾಧ್ಯ? ಲೇಟೆಸ್ಟ್ ಈ ವಿಚಾರಕ್ಕೆ ಬರೋಣ. ಸೊ 1979ರಲ್ಲಿ ಯುನೈಟೆಡ್ ಟ್ರಸ್ಟ್ ಆಫ್ ಇಂಡಿಯಾ ಅದು ಈ ಒಂದು ಸ್ಥಳ ನಿವೇಶನವನ್ನು ದೆಹಲಿ ಆಡಳಿತದಿಂದ ಪಡೆದಿತ್ತು. ಆ ಆಡಳಿತವನ್ನು ಪಡೆದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಂಡೀಷನ್ ಹಾಕಲಾಗಿತ್ತು. ಏನು ಅಂದರೆ 2 ವರ್ಷದ ಒಳಗಡೆ ನೀವು ಕಟ್ಟಡವನ್ನು ನಿರ್ಮಿಸಬೇಕು ಅಂತ. ಯೂಶ್ವಲಿ ಕೆಲವು ಕಡೆ ಬೆಂಗಳೂರಿನಲ್ಲೂ ಹಾಗೆಯೇ ಕೆಲವು ಕಡೆ ಏನಿರುತ್ತೆ ಅಂತಂದರೆ, ನಿಮಗೆ ನಿವೇಶನ ಎಲಾಟ್ ಆದರೆ ನೀವು ಇಷ್ಟ ಅವಧಿಯ ಒಳಗಡೆ ನೀವು ಕಟ್ಟಡ ಕಟ್ಟಬೇಕು ಅಂತ. ಆದರೆ ಇಲ್ಲಿರುವ ಸಮಸ್ಯೆ ಅಂತಂದರೆ UNI ಅಂತ ಒಂದು ಸಂಸ್ಥೆ ಇದೆಯಲ್ಲ, ಅದು ಯಾರದೋ ವೈಯಕ್ತಿಕ ಸಂಸ್ಥೆ ಅಲ್ಲ, ಅದು ಪತ್ರಕರ್ತರೇ ಕಟ್ಟಿರುವ ಸಂಸ್ಥೆ. ಪತ್ರಕರ್ತರದ್ರು ಗೊತ್ತಲ್ಲ ಹೇಗಿರ್ತಾರೆ ಅವರು. ಅವ್ರಿಗೆ ಬಿಲ್ಡಿಂಗ್ ಕಟ್ಟೋದು ಈಗ ಬದಲಾಗ್ತಾ ಇದೆ, ಸ್ಥಿತಿ ಬೇರೆ. ಈಗ ರಿಪೋರ್ಟ್ರು ಸಂಪಾದಕರುಗಳೆಲ್ಲ ಆದರೆ ಚೆನ್ನಾಗಿ ಆಸ್ತಿ ಮಾಡ್ಕೊಂಡು 4 ಮನೆ ಎಲ್ಲ ಇಟ್ಕೊಂಡಿರ್ತಾರೆ. ಆದರೆ ಇಂಥ ಸಂಸ್ಥೆಗಳು ಇಂಡಿವಿಜುವಲ್ ಆಗಿ ಪತ್ರಕರ್ತರು ಶ್ರೀಮಂತರಾದರೂ ಕೂಡ ಪತ್ರಕರ್ತರ ಇಂತಹ ಸಂಸ್ಥೆಗಳು ಬಡವಾಗಿರ್ತವೆ. ದಟ್ ಈಸ್ ದ ಥಿಂಗ್. ಸೊ ಹಾಗಾಗಿ UNI ಅಂತ ಸಂಸ್ಥೆ ಏನಿದೆ, ಸ್ಲೋಲಿ ಕಾಲ ಕಳೆದಾಗ ನಾನು ಇದನ್ನೆಲ್ಲ ನೋಡ್ತಾ ಇದ್ದಾಗ 80-90ರ ದಶಕದಲ್ಲಿ 2000 ಇಸವಿಯಲ್ಲಿ ಈ ಸಂಸ್ಥೆಗಳು ಬೇರೆ ರೀತಿ ಇದ್ದವು. ಸೊ ಅವರ ವರಮಾನದಲ್ಲಿ ಕೂಡ ಬೇರೆ ಬೇರೆ ರೀತಿ ಇತ್ತು. ಆದರೆ 2000 ನಂತರ 2010ರ ನಂತರ ಈ ಸಂಸ್ಥೆಗಳು ದುರ್ಬಲವಾಗ್ತಾ ಹೋದವು. ಯಾಕೆಂತಂದರೆ ಸುದ್ದಿಗೆ ಮೂಲ ಬೇಕು ಅನ್ನೋದಿದೆಯಲ್ಲ, ಅದು ಹೊರಟೋಯ್ತು. ಸುಳ್ಳು ಸುದ್ದಿ ಆಗಬಾರದು ಅನ್ನೋ ನಂಬಿಕೆ ಹೊರಟೋಯ್ತು. ಯಾರೋ ರಸ್ತೆಯಲ್ಲಿ ಮಾತನಾಡುವವರೆಲ್ಲ ಹೇಳೋದೆಲ್ಲ ಸುದ್ದಿ ಆಗ್ತೊಡಗಿ. ಯಾರ್ಯಾರೋ ಸುದ್ದಿ ಗೊತ್ತಿಲ್ಲದಿದ್ದವರು, ಜ್ಞಾನ ಇಲ್ಲದಿದ್ದವರು ಕೂಡ ಸುದ್ದಿ ವಿಶ್ಲೇಷಕರಾಗ್ತೊಡಗಿದ್ರು. ಸೊ ಇಂಥ ಸನ್ನಿವೇಶದಲ್ಲಿ UNI PTI ಅಂತ ಸುದ್ದಿ ಸಂಸ್ಥೆಗಳು ಅವರ ಬೇಡಿಕೆ ಕಡಿಮೆ ಆಗ್ತವೆ. ಅಂದರೆ ಈ ಸುದ್ದಿ ಸಂಸ್ಥೆಗಳು ನಡೆಯೋದಿದೆಯಲ್ಲ, ಅದು ಅವರ ಸುದ್ದಿಯನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಯೂಶ್ವಲಿ ಈಗ ಯಾವುದೋ ಒಂದು ದಿನಪತ್ರಿಕೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದೆ, ಅದು ತಿಂಗಳ ಎಷ್ಟೋ ಲಕ್ಷ ಇರುತ್ತೆ. ಈ ಎಕ್ಸಾಕ್ಟ್ ಲೇಟೆಸ್ಟು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಯೂಶ್ವಲಿ ಲಕ್ಷಗಳಲ್ಲಿರುತ್ತೆ. ಆದ್ದರಿಂದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದರೆ ಪತ್ರಿಕೆಗಳು ಅವ್ರ ಸುದ್ದಿಯನ್ನು ತಗೊಂಡ್ರೆ ಆ ಸಂಸ್ಥೆ ನಡೀತೆ. ಯಾಕಂದರೆ ಅವರು ಕೇವಲ ಅವರು ಎಲ್ಲರ ಹಾಗೆ ವರದಿಗಾರನ ಪ್ರತಿ ಊರಿನಲ್ಲಿ ಇಟ್ಟಿರ್ತಾರೆ. ಇಡೀ ದೇಶಾದ್ಯಂತ ವರದಿಗಾರರಿರ್ತಾರೆ, ಇದ್ದಾರೆ UNI PTI. ಸೊ ಅವ್ರ ಸುದ್ದಿಯನ್ನು ಸಂಗ್ರಹಿಸೋದು, ಅವ್ರಿಗೆ ಸಂಬಳ, ಸಾರಿಗೆ, ಅವ್ರ ಬದುಕು, ಹೀಗೆಲ್ಲ ಇದೆ. ಅದು ಆ ಕಾರಣಕ್ಕಾಗಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಹೋದಾಗ ಸಂಸ್ಥೆಗಳು ದುರ್ಬಲ ಆಗ್ತಾ ಹೋದವು. ಇಲ್ಲ ಆದದ್ದು ಏನಂದರೆ, ಅಲ್ಟಿಮೇಟ್ಲಿ ಕಟ್ಟಡವನ್ನು ನಿರ್ಮಿಸುವುದಕ್ಕೆ UNI ಸುದ್ದಿ ಸಂಸ್ಥೆಗೆ ಸಾಧ್ಯ ಆಗಲೇ ಇಲ್ಲ. ಯಾಕೆಂದರೆ ದುಡ್ಡಿರಲಿಲ್ಲ. ಸೊ ಇಂತಹ ಸನ್ನಿವೇಶದಲ್ಲಿ ಸ್ವಂತ ಕಟ್ಟಡ ಇಲ್ಲದೇ ಆ ನಿವೇಶದಲ್ಲಿ ದಟ್ ಅವರು ಇದ್ದರು. 2 ವರ್ಷದಲ್ಲಿ ಕಟ್ಟಿಲ್ಲ. ಅದಾದ ಮೇಲೆ ಅವರು ಈಗ ಆಫೀಸ್ ಇರೋದು, ಆ ಕಟ್ಟಡ ಯಾರದ್ದು ಏನು ನನಗೆ ಆ ವಿವರ ನನ್ನ ಬಳಿ ಇಲ್ಲ. ಸೊ ಅದೇ ನಿವೇಶನದಲ್ಲಿ ಇದ್ದಂಥ ಇದರಲ್ಲಿ ಇದ್ದರು. ಸುಮಾರು 200 ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ರು ದೆಹಲಿಯಲ್ಲಿ. ಈ ಸಂದರ್ಭದಲ್ಲಿ ನಿನ್ನೆ ಏಕಾಏಕಿಯಾಗಿ ದೆಹಲಿ ಪೊಲೀಸರು ಈ ಕಟ್ಟಡಕ್ಕೆ ನುಗ್ಗಿದ್ರು. ನುಗ್ಗಿದಾಗ ಅಲ್ಲಿರುವವರು UNI ಆಡಳಿತ ಮಂಡಳಿಯವರು ಹೇಳಿದ್ರು, ನಮ್ಗೆ ಸ್ವಲ್ಪ ಅವಕಾಶ ಬೇಕು, ಕೇಳಿದ್ದೀವಿ, ನಾವು ಖಾಲಿ ಮಾಡಿದ್ರೆ ಮಾಡ್ತೀವಿ, ನಿವೇಶನ ಓಕೆ ಫೈನ್, ನಾವು ಕಂಡೀಷನನ್ನು ಪೂರ್ಣ ಮಾಡಿಲ್ಲ, ಆದ್ದರಿಂದ ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿನೋ ಯಾರೋ ಸರ್ಕಾರಿ ಸಂಸ್ಥೆ ಏನಿದೆ ಅವ್ರ ನಿವೇಶನ ವಾಪಸ್ ತಗೋಬೋದು, ಫೈನ್. ಆದರೆ ನಮ್ಗೆ ಅವಕಾಶ ಬೇಕು ಅಂತಂದರೆ ದೆಹಲಿ ಪೊಲೀಸರು ಕೇಳ್ದೇನೆ ಹೆಣ್ಣುಮಕ್ಕಳು ಸೇರಿದಂತೆ ಅಲ್ಲಿರುವವರನ್ನೆಲ್ಲ ಎಳೆದು ತಂದು ರಸ್ತೆಗೆ ಬಿಟ್ಟರು. ಇದು ಭಾರತೀಯ ಪತ್ರಿಕೋದ್ಯಮದ ಮೇಲೆ ನಡೆದ ಬಹುದೊಡ್ಡ ದೌರ್ಜನ್ಯ. ಇದರ ಜವಾಬ್ದಾರಿ ಯಾರದು? ದೆಹಲಿ ಪೊಲೀಸರು ಯಾರ
ಅಂಡರ್ ಬರ್ತಾರೆ. ಎಲ್ಲರಿಗೂ ಗೊತ್ತಿರೋವಂಥದ್ದು. ದೆಹಲಿಯಲ್ಲಿ ಆಯ್ಕೆಯಾದ ಸರ್ಕಾರ ಇದ್ದರೂ ಕೂಡ ಅದು ಪೊಲೀಸರು, ದೆಹಲಿ ಪೊಲೀಸರು ಬರೋದು ಕೇಂದ್ರ ಗೃಹ ಸಚಿವರ ಅಡಿಯಲ್ಲಿ, ಅಂದರೆ ಅಮಿತ್ ಶಾ ಅವರವರ ಅಡಿಯಲ್ಲಿ. ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ ಮಾಧ್ಯಮದ ಬಗ್ಗೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅನ್ನೋದು ಗೊತ್ತು, ಅದು ನಾನು ಹೇಳಬೇಕಾಗಿಲ್ಲ. ಅವ್ರಿಗೆ ಮಾಧ್ಯಮದ ಬಗ್ಗೆ ಎಷ್ಟು ಸ್ನೇಹ ಇದೆ, ಮಾಧ್ಯಮದ ಬಗ್ಗೆ ಎಷ್ಟು ಗೌರವ ಇದೆ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ಇಂಥ ಒಂದು ಘಟನೆ ನಡೆದೋಗಿದೆ. ಯೂಸುವಲ್ ಇಂಥ ಸಂದರ್ಭದಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟು ಇಂಥ ಸಂಸ್ಥೆ ಅದರ ಸೇವೆಯನ್ನು ಪರಿಗಣಿಸಿ ಕಟ್ಟಡ ಕಟ್ಟುವುದಕ್ಕಾದರೂ ಅವಕಾಶ ಕೊಡಬೇಕಾಗಿತ್ತು. ಕೊಡೋಕ್ಕಾಗಿಲ್ಲ. ಕಾನೂನೇ ಬಹಳ ಮುಖ್ಯ ಅಂತ ಆದರೆ ಅವರು ಕೇಳಿದಾಗ ಅವರ ಆಫೀಸನ್ನು ಶಿಫ್ಟ್ ಮಾಡೋದಕ್ಕೋ ನಿವೇಶನವನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೋ ಒಂದು ಕಾಲಾವಕಾಶ ಅವ್ರು ಕೊಡಬೇಕಾಗಿತ್ತಲ್ವ. ಈ ದೇಶದಲ್ಲಿ ಮಾಧ್ಯಮದ ಬಗ್ಗೆ ಅಷ್ಟು ಒಂದು ಕನಿಷ್ಠ ಗೌರವ ಆದರೂ ಬೇಕಲ್ವ. ಎಂಥ ಸರ್ವಾಧಿಕಾರಿನೇ ಆಗಿರಲಿ. ಮಾಧ್ಯಮ ಸಮಾಜದ ಕಣ್ಣು ಇದ್ದಂತೆ, ಮಾಧ್ಯಮ ಸಮಾಜದ ಆತ್ಮ ಇದ್ದಂತೆ, ಸದಾ ಸಮಾಜವನ್ನು ಎಚ್ಚರಿಕೆಯಲ್ಲಿಡುವಂಥದ್ದು. ಅದರ ಮೇಲೆ ನಡೆಯುವ ದೌರ್ಜನ್ಯ ಇದೆಯಲ್ಲ, ಅದು ದೇಶದ ಆತ್ಮದ ಮೇಲೆ ನಡೆದಂತಹ ದೌರ್ಜನ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರಿಗೆ ಜ್ಞಾನೋದಯ ಆಗಲಿ ಅಂತ ಮಾತ್ರ ನಾನು ನಿರೀಕ್ಷೆ ಮಾಡೋದು.